ಇನ್ನು ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರು ಕೂಡ ಈ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ದಯಾನಂದ್ ಅವರು ಅನ್ನೋದನ್ನು ನೋಡೋಣ. ಡಿ.ಕೆ. ಸುರೇಶ್ ಅವರ ಹೆಸರಿನಲ್ಲಿ ಕೋಟಿ ವಂಚನೆ ಮಾಡಿರುವಂಥ ಪ್ರಕರಣ ಏನಿದೆ, ಎರಡೂ ಪ್ರಕರಣಗಳ ಸಂಬಂಧ ತನಿಖೆ ನಡೀತಾ ಇದೆ. ಪ್ರತ್ಯೇಕವಾಗಿ ಎರಡೂ ಪ್ರಕರಣಗಳ ತನಿಖೆ ಆಗ್ತಾ ಇದೆ. ಆರೋಪಿಗಳ ಸಹಕಾರದ ಅನ್ವಯ ಅರೆಸ್ಟ್ ಮಾಡಲಾಗುತ್ತೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಾಗಿದೆ. ಅದರ ಬಗ್ಗೆ ಸ್ಥಳೀಯ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿಗೆ ಅಥವಾ ಆರೋಪಿತೆಗೆ ನೋಟಿಸನ್ನು ಕೊಡಲಾಗಿದೆ. ಅದರ ತನಿಖೆಯ ಪ್ರಕ್ರಿಯೆಗಳೇನಿದೆ ಅದಕ್ಕೆ ಪೂರಕವಾಗಿ ಪೊಲೀಸರು ಕಾರ್ಯವನ್ನು ವಹಿಸ್ತಾ ಇದ್ದಾರೆ. ಇಂಡಿವಿಜುವಲ್ ಕೇಸಸ್ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಕೇಸ್ ಬೈ ಕೇಸ್ ಬೇಸಿಸ್ ಮೇಲೆ ತನಿಖೆಯ ಒಂದು ಏನಿದೆ ಪ್ರಕ್ರಿಯೆಗಳನ್ನು ಅಳವಡಿಸ್ಕೊಂಡು ನಾವು ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ನಾನು ಅದರಲ್ಲಿ ಇರ್ತಕ್ಕಂಥದ್ದು ಏನು ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಆರೋಪಿ ಅಥವಾ ಆರೋಪಿತೆಯರು ಏನಿದ್ದಾರೆ ಅವರು ಯಾವ ರೀತಿ ತನಿಖೆಗೆ ಸಹಕರಿಸ್ತಾರೆ ಅನ್ನೋದರ ಆಧಾರದ ಮೇಲೆ ನಮ್ಮ ಪ್ರಕ್ರಿಯೆಗಳು ನಿರ್ಭರ ಆಗಿರ್ತವೆ. ಅದನ್ನು ನಾವು ಒಂದು ಇದರ ತನಿಖೆಯ ಪ್ರಕ್ರಿಯೆ ಇನ್ನೊಂದಕ್ಕೆ ಅಳವಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಕೇಸ್ ಬೈ ಕೇಸ್ ಇಂಡಿವಿಜುವಲ್ ಕೇಸ್ ಬೇಸಿಸ್ ಮೇಲೆ ಇದಾಗ್ತದೆ. ಇನ್ನು ವಿಚಾರದಲ್ಲಿ ಪಾತ್ರಧಾರಿ ಆದಂತಹ ಧರ್ಮ ಅವರಂತೂ 2 ದಿನದಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ನಟ ಧರ್ಮಗೂ ಕೂಡ ನೋಟಿಸನ್ನು ಪೊಲೀಸರು ನೀಡಿದ್ದಾರೆ. ವಿಚಾರಣೆಗೆ ಬರಬೇಕು ಅಂತ ನೋಟಿಸನ್ನು ಕೊಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ನಟ ಧರ್ಮ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ವಿಚಾರಣೆಗೆ ಬರಬೇಕು ಅಂತ ನೋಟಿಸನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ಈಗ ಸಂಪರ್ಕಕ್ಕೇ ನಟ ಧರ್ಮ ಸಿಗ್ತಾ ಇಲ್ಲ. ಡಿ.ಕೆ. ಸುರೇಶ್ ಅವರ ಧ್ವನಿಯಲ್ಲಿ ಮಾತನಾಡಿದ್ರು ಧರ್ಮ ಅವರು ಅನ್ನುವಂಥ ಒಂದು ಆಡಿಯೋ ಕ್ಲಿಪ್ಪನ್ನು ವನಿತಾ ಐತಾಳ್ ಅವರು ಬಿಡುಗಡೆಯನ್ನು ಮಾಡಿದರು. ಸೊ ಹಾಗಾಗಿ ಈಗ ಆ ವಿಚಾರ ಆದ ನಂತರ ಹೌದು ನಾನು ಮಾತಾಡಿದ್ದೆ ಅನ್ನೋದನ್ನು ಕೂಡ ಅವ್ರು ಅದೇ ಇನ್ನೊಂದು ಫೋನ್ ಕಾಲಲ್ಲೂ ಕೂಡ ಮಾತನಾಡ್ತಾರೆ. ಸೊ ಈಗ ಸದ್ಯಕ್ಕಂತೂ ಅವ್ರ ಫೋನ್ ಸ್ವಿಚ್ ಆಫ್ ಇದೆ. 2 ದಿನದಲ್ಲಿ ಬರಬೇಕು ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ ಬರ್ತಾರಾ ಇಲ್ವಾ, ಏನಾಗುತ್ತೆ ಈ ಪ್ರಕರಣ ಅಂತ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈಗ ಫೋನ್ ಏನೋ ಸ್ವಿಚ್ ಆಫ್ ಆಗಿದೆ. ಈಗ ಧರ್ಮೇಂದ್ರ ಅವರು ಬರದೇ ಇದ್ರೆ ವಾಟ್ ನೆಕ್ಸ್ಟ್? ಅರುಣ್, ಈ ಪ್ರಕರಣದಲ್ಲಿ ಇವರಿಬ್ಬರದು ವ್ಯವಹಾರಿಕ ಸಂಬಂಧ ಆದರೆ ನಟ ಧರ್ಮ ಇಲ್ಲಿ ವಂಚನೆ ಪ್ರಕರಣದಡಿ ಆತನ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು. ಯಾಕೆಂತಂದರೆ ಡಿ.ಕೆ. ಸುರೇಶ್ ಹೆಸರಲ್ಲಿ ನಟ ಧರ್ಮ ಮೊದಲಿಗೆ ವನಿತಾ ಐತಾಳಿಗೆ ಕರೆ ಮಾಡಿ ಇನ್ನೊಂದಷ್ಟು ದಿನಗಳ ಕಾಲ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಅದಾದ ನಂತರದಲ್ಲಿ ಆತ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ನಟ ಧರ್ಮ. ಅಂದರೆ ಐಶ್ವರ್ಯ ಗೌಡ ನನಗೆ ಡಿ.ಕೆ. ಸುರೇಶ್ ಹೆಸರಲ್ಲಿ ಒಮ್ಮೆ ಕಾಲ್ ಮಾಡಿ ಮಾತಾಡಿದರು. ಆ ಸಂದರ್ಭದಲ್ಲಿ ನಾನು ನೇರವಾಗಿ ಡಿ.ಕೆ. ಸುರೇಶ್ ಅಂತೇಳಿ ನಂಬಿ ಮಾತಾಡಿದ್ದೆ. ಯಾವಾಗ ಒಂದು ಕಾರ್ಯಕ್ರಮವೊಂದರಲ್ಲಿ ಡಿ.ಕೆ. ಸುರೇಶ್ ನಮ್ಗೆ ಎದುರಾಗ್ತಾರೆ, ಆ ಸಂದರ್ಭದಲ್ಲಿ ನಾನು ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವರು ನಿನ್ನ ಪರಿಚಯನೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನಾನು ನೋಡದೆ ಹೋದ್ರು. ಆಗ ನನಗೆ ಅನುಮಾನ ಬಂತು. ಆ ಸಂದರ್ಭದಲ್ಲಿ ಚೆಕ್ ಮಾಡಿದಂಥ ವೇಳೆಯಲ್ಲಿ ನನಗೂ ಕೂಡ ಇದೇ ರೀತಿಯಾಗಿ ಏನು ಐಶ್ವರ್ಯ ಗೌಡ ವಂಚನೆ ಮಾಡಿದಾಳೆ ಅನ್ನೋ ಆರೋಪವನ್ನು ಕೂಡ ನಟ ಧರ್ಮ ಮಾಡಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ನಟ ಧರ್ಮ ವಾಯ್ಸ್ ಅಂದರೆ ಡಿ.ಕೆ. ಸುರೇಶ್ ಥರದಲ್ಲಿ ಮಾತಾಡಿ ಈಕೆಗೆ ವನಿತಾ ಐತಾಳಿಗೆ ವಂಚನೆ ಮಾಡಿರೋ ಪ್ರಕರಣ ಕೂಡ ಈತನ ಮೇಲೆ ದಾಖಲಾಗಿರುವಂಥದ್ದು. ಹಾಗಾಗಿ ಇವಾಗ 3 ಜನಕ್ಕೂ ಕೂಡ ನೋಟಿಸ್ ನೀಡಿದ್ರು. ಅದರಲ್ಲಿ 2 ವಿಚಾರಣೆಗೆ ಇವತ್ತು ಹಾಜರಾಗಿದ್ದಾರೆ. ನಟ ಧರ್ಮ ಇಲ್ಲೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. 3 ದಿನದ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ರು. ಇವತ್ತು 3ನೇ ದಿನ ಆಗಿರೋದ್ರಿಂದ ಇವತ್ತಿಗೂ ಕೂಡ ವಿಚಾರಣೆಗೆ ಹಾಜಿಲ್ಲ. ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಾ ಇರುವಂಥದ್ದು. ಇವತ್ತು ಒಂದು ವೇಳೆಯಲ್ಲಿ ಏನು ಆತ ವಿಚಾರಣೆಗೆ ಹಾಜರಾಗಿಲ್ಲ ಅಂದರೆ ನೆಕ್ಸ್ಟ್ 2ನೇ ನೋಟಿಸ್ ಕೊಡ್ಬೋದು, ಅಥವಾ ಪೊಲೀಸರು ಕೂಡ ಆ ಥರನ ನೇರವಾಗಿ ಬಂಧನ ಮಾಡುವಂಥ ಕೆಲಸ ಕೂಡ ಮಾಡ್ಬೋದು. ಅದು ಪೊಲೀಸ್ ತನಿಖಾಧಿಕಾರಿಗೆ ಬಿಟ್ಟಂಥ ವಿಚಾರ. ಹಾಗಾಗಿ ಇವತ್ತು ಐಶ್ವರ್ಯ ಗೌಡ, ಹರೀಶು ಏನು ಹೇಳ್ತಾರೆ ಅನ್ನೋದು ನೋಡಿಕೊಂಡು ನೆಕ್ಸ್ಟು ನಟ ಧರ್ಮನನ್ನು ವಶಕ್ಕೆ ಪಡೆಯುವಂಥದ್ದ ಅಥವಾ ವಿಚಾರಣೆಗೆ ಮತ್ತೊಮ್ಮೆ ನೋಟಿಸ್ ಕೊಡುವಂಥದ್ದು ಅನ್ನೋದನ್ನ ತನಿಖಾಧಿಕಾರಿ ನಿರ್ಧಾರ ಮಾಡಲಿದ್ದಾರೆ. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ವಿಚಾರದಲ್ಲಿ ನೋಡೋಣ ಈ ಪ್ರಕರಣ ಏನೇನಾಗುತ್ತೆ ಅಂತೇಳಿ. ವನಿತಾ ಐತಾಳ್ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ, ಈಗ ಐಶ್ವರ್ಯ ಗೌಡ ಇನ್ನೊಂದು ಆರೋಪ ಮಾಡ್ತಾ ಇದ್ದಾರೆ. ಬಟ್ 14 kg 660 ಗ್ರಾಮ್ ಚಿನ್ನ ತಗೊಂಡ್ರೆ ಇಲ್ವಾ, ಅದು ಭಾಳ ಇಂಪಾರ್ಟೆಂಟ್.